ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮುಂಬೈ ಮಹಾನಗರದ ಒಂದು ರಸ್ತೆ ಕರಾವಳಿ ರಸ್ತೆ. ಈ ರಸ್ತೆ ಈಗ ಸಾಮಾನ್ಯ ರಸ್ತೆಯಾಗಿ ಉಳಿದಿಲ್ಲ, ಬದಲಾಗಿ ಮ್ಯೂಸಿಕಲ್ ರಸ್ತೆಯಾಗಿ ಮಾರ್ಪಟ್ಟಿದೆ. ಇಲ್ಲಿ ಪ್ರಯಾಣಿಸುವಾಗ ಹಾಡನ್ನ ಕೇಳಬಹುದು. ಭಾರತದ ಮೊದಲ ಸಂಗೀತ ರಸ್ತೆಯಾಗಿದೆ ಈ ಕರಾವಳಿ ರಸ್ತೆ. ಇದೇ ಫೆಬ್ರವರಿ 11ರಂದು ಈ ರಸ್ತೆ ಉದ್ಘಾಟನೆಗೊಂಡಿದೆ. ಈ ರಸ್ತೆಯ ವಿಶೇಷತೆಗಳೇನು, ಯಾವ ಹಾಡನ್ನು ಕೇಳಬಹುದು, ಇದರ ಹಿನ್ನೆಲೆ ಏನು, ಇಲ್ಲಿದೆ ರಿಪೋರ್ಟ್. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಡಿಯಲ್ಲಿ ಈ ಸಂಗೀತ ರಸ್ತೆ ನಿರ್ಮಾಣವಾಗಿದೆ. ನಾರಿಮನ್ ಪಾಯಿಂಟ್ನಿಂದ ವರ್ಲಿ ಕಡೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ 500 ಮೀಟರ್ ಉದ್ದದ ಈ ವಿಶೇಷ ಸಂಗೀತ ರಸ್ತೆಯನ್ನು ನಿರ್ಮಿಸಲಾಗಿದೆ. ಚಾಲಕರು ಈ ರಸ್ತೆಯಲ್ಲಿ ಗಂಟೆಗೆ 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ವಾಹನ ಚಲಾಯಿಸಿದಾಗ ಟೈರ್ಗಳ ಘರ್ಷಣೆಯಿಂದ ಜೈ ಹೋ ಎಂಬ ಹಾಡು ಮೊಳಗುತ್ತದೆ. ಆದರೆ ಈ ಸಂಗೀತ ರಸ್ತೆಯಲ್ಲಿ ಸಂಗೀತವನ್ನು ಸ್ಪಷ್ಟವಾಗಿ ಕೇಳಬೇಕು ಎಂದರೆ ವಾಹನ ಚಾಲಕರು ತಮ್ಮ ವಾಹನವನ್ನ ಗಂಟೆಗೆ 70ರಿಂದ 80 ಕಿಲೋಮೀಟರ್ ಸ್ಥಿರ ವೇಗದಲ್ಲಿಯೇ ಚಲಿಸಬೇಕು. ವೇಗ ಹೆಚ್ಚಾದರೂ ಅಥವಾ ಕಡಿಮೆಯಾದರೂ ಕೂಡ ಸಂಗೀತದ ಧ್ವನಿ ವ್ಯತ್ಯಯವಾಗುತ್ತದೆ. ವಾಹನಗಳು ಈ ಸಂಗೀತ ರಸ್ತೆಯ ಮೇಲೆ ಚಲಿಸುವಾಗ ಎಆರ್ ರೆಹಮಾನ್ ಅವರ ಆಸ್ಕರ್ ಪ್ರಶಸ್ತಿ ವಿಜೇತ ಜೈ ಹೋ ಹಾಡಿನ ಧ್ವನಿ ಕೇಳಿಸುತ್ತದೆ. ಈ ಸಂಗೀತ ರಸ್ತೆಗೆ ಬಳಸಲಾಗಿರುವ ತಂತ್ರಜ್ಞಾನ ಎಂದರೆ ಈ ರಸ್ತೆಯನ್ನು ರಂಬಲ್ ಸ್ಟ್ರಿಪ್ಸ್ ಅಥವಾ ಗ್ರೂವ್ಸ್ ಮೂಲಕ ನಿರ್ಮಿಸಲಾಗಿದೆ. ವಾಹನದ ಟೈರ್ಗಳು ಈ ಗ್ರೂವ್ಸ್ ಗಳ ಮೇಲೆ ಹರಿದಾಗ ಇದರಿಂದ ಉಂಟಾಗುವ ಕಂಪನವು ಸಂಗೀತದ ಅಲೆಗಳನ್ನು ಸೃಷ್ಟಿಸುತ್ತೆ. ಈ ತಂತ್ರಜ್ಞಾನವನ್ನು ಮೊದಲು ಜಪಾನ್ನಲ್ಲಿ 2007ನೇ ಇಸ್ವಿಯಲ್ಲಿ ಕಂಡುಹಿಡಿಯಲಾಗಿತ್ತು. ಪ್ರಪಂಚದಲ್ಲಿ ಜಪಾನ್, ಹಂಗೇರಿ, ದಕ್ಷಿಣ ಕೊರಿಯಾ ಮತ್ತು ಯುಎಇ ನಂತರ ಈ ಸೌಲಭ್ಯ ಹೊಂದಿದ 5ನೇ ನಗರವಾಗಿದೆ ಮುಂಬೈ. ಈ ಯೋಜನೆಯನ್ನು ಸುಮಾರು 6.21 ಕೋಟಿ ವೆಚ್ಚದಲ್ಲಿ ಹಂಗೇರಿಯನ್ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿದೆ. ಸವಾರರು ಸುರಕ್ಷಿತವಾಗಿ ವೇಗವನ್ನು ಕಾಯ್ದುಕೊಳ್ಳಲು ಸುರಂಗದ ಒಳಗೆ 500 ಮೀಟರ್, 100 ಮೀಟರ್ ಮತ್ತು 60 ಮೀಟರ್ಗಳಿಗಿಂತ ಮೊದಲೇ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.